ಉಗ್ರಂ ಮಂಜು ಇವರ ನಿಜವಾದ ಹೆಸರು ಮಂಜುನಾಥ ಗೌಡ. 2014ರಲ್ಲಿ ಬಿಡುಗಡೆಯಾದಂತಹ ಕನ್ನಡ ಚಲನಚಿತ್ರ ಉಗ್ರಂನಲ್ಲಿ ವ್ಯಾಪಕ ಮನ್ನಣೆಯನ್ನ ಗಳಿಸಿದ್ದಾರೆ. ಇತ್ತೀಚೆಗೆ ಉಗ್ರಂ ಮಂಜು ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 11ನಲ್ಲಿ ಸ್ಪರ್ಧಿಯಾಗಿ ಮತ್ತೆ ಗಮನವನ್ನ ಸೆಳೆದಿದ್ದಾರೆ. ಅಲ್ಲಿ ಅವರ ಕ್ರಿಯಾತ್ಮಕ ವ್ಯಕ್ತಿತ್ವವು ಪ್ರೇಕ್ಷಕರನ್ನ ಆಕರ್ಷಿಸಿದೆ. ಕನ್ನಡ ಚಲನಚಿತ್ರೋದ್ಯಮದಲ್ಲಿ ಅವರ ನಿಖರವಾದ ಕೆಲಸ ಹೆಸರುವಾಸಿಯಾಗಿದೆ. 2024ರ ಹೊತ್ತಿಗೆ ಇವರಿಗೆ 35 ವರ್ಷ ಭರ್ತಿಯಾಗುತ್ತದೆ. ಮಂಜು ಅವರು 2014ರ ಬ್ಲಾಕ್ ಬಸ್ಟರ್ ಚಲನಚಿತ್ರ ಉಗ್ರಂನಲ್ಲಿ ತಮ್ಮ ಆಕ್ಷನ್ ನೃತ್ಯ ಸಂಯೋಜನೆಗಾಗಿ ಗಮನಾರ್ಹ ಖ್ಯಾತಿಯನ್ನ ಗಳಿಸಿದ್ದಾರೆ. ಇದು ಕನ್ನಡ ಚಿತ್ರರಂಗದಲ್ಲಿ ಹೊಸ ದಾಖಲೆಯನ್ನ ಬರೆದಿತ್ತು. ಮಂಜು ಕರ್ನಾಟಕದ ಕೋಲಾರದವರು ಮತ್ತು ರಂಗಭೂಮಿಯ ಹಿನ್ನೆಲೆಯನ್ನ ಹೊಂದಿದ್ದಾರೆ. ಅವರ ತಂದೆ ರಂಗ ಕಲಾವಿದರು ಕೂಡ ಆಗಿದ್ರು. ವೀಕ್ಷಕರೇ, ಇನ್ನು ಅವರು ನಟಿಸಿದಂತಹ ಚಲನಚಿತ್ರಗಳು 2014ರಲ್ಲಿ ಉಗ್ರಂ ಅನ್ನುವಂತಹ ಚಲನಚಿತ್ರವು ಬ್ಲಾಕ್ ಬಸ್ಟರ್ ಆಗಿತ್ತು ಮತ್ತು ಅವರಿಗೆ ಉಗ್ರಂ ಮಂಜು ಅನ್ನುವಂತಹ ಅಡ್ಡ ಹೆಸರನ್ನ ತಂದುಕೊಟ್ಟಿತ್ತು. ಈ ಯಶಸ್ಸಿನ ನಂತರ 2016ರಲ್ಲಿ ರಿಕ್ಕಿ, ರೊಮ್ಯಾಂಟಿಕ್ ಆಕ್ಷನ್ ಚಿತ್ರ ಮತ್ತು ಅವಧಿ ಸೇರಿದಂತೆ ಹಲವಾರು ಇತರ ಗಮನಾರ್ಹ ಚಲನಚಿತ್ರಗಳಲ್ಲಿ ತೊಡಗಿಸಿಕೊಂಡರು. ಇದು ನಟನಾಗಿ ಅವರ ಬಹುಮುಖತೆಯನ್ನ ಪ್ರದರ್ಶಿಸಿತು. ಅವರು ಜನಪ್ರಿಯ ಕನ್ನಡ ಚಲನಚಿತ್ರ ಕಿರಿಕ್ ಪಾರ್ಟಿಯಲ್ಲಿ ಅಭಿನಯಿಸುತ್ತಾರೆ. ಉಗ್ರಂ ಮಂಜು ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 11ನಲ್ಲಿ ಸ್ಪರ್ಧಿಯಾಗಿ ಬರೋದಕ್ಕೆ ಇದೇ ಕಾರಣ. ಆಕ್ಷನ್ ಪಾತ್ರಗಳಿಂದ ರಿಯಾಲಿಟಿ ಟಿವಿಗೆ ಅವರ ಪಯಣವು ಅವರನ್ನ ಕನ್ನಡ ಮನರಂಜನಾ ಉದ್ಯಮದಲ್ಲಿ ಪ್ರಸಿದ್ಧ ವ್ಯಕ್ತಿಯನ್ನಾಗಿ ಮಾಡಿದೆ. ಸ್ನೇಹಿತರೆ, ಈ ಹಿಂದೆ ಮೋಕ್ಷಿತಾರವರ ವ್ಯಕ್ತಿತ್ವ ಬಗ್ಗೆ ಒಂದಷ್ಟು ಮಾತನಾಡಿದ್ದೆ. ಆದರೆ ಇವತ್ತು ಮಂಜು ಅವರ ನಿಜವಾದ ಜೀವನ ಶೈಲಿ ಹೇಗಿತ್ತು ಅನ್ನೋದನ್ನ ನೋಡಬೇಕಾಗಿದೆ. ಮಂಜುವಿನ ತಂದೆಗೆ ಮಗನನ್ನ ಪೊಲೀಸ್ ಮಾಡಬೇಕು ಅನ್ನುವಂತಹ ಆಸೆ ಇತ್ತು. ಆದರೆ ಮಂಜು ಮಾತ್ರ ಆಕ್ಟರ್ ಆಗೋದಕ್ಕೆ ಆಸೆ ಪಡ್ತಾ ಇದ್ದ. ತನ್ನ ಒಡ ಹುಟ್ಟಿದವರಿಗೆ ಮದುವೆ ಆಗುವವರೆಗೆ ನಾನು ಮದುವೆ ಆಗುವುದಿಲ್ಲ ಎಂಬ ಮಾತನ್ನು ಕೊಟ್ಟಿದ್ರಂತೆ ಈ ಮಂಜು. ಹಾಗೇನೆ ಈಗ ತನ್ನ ಒಡ ಹುಟ್ಟಿದವರು ತಮ್ಮ ಕಾಲ ಮೇಲೆ ನಿಂತಿದ್ದಾರೆ. ಅತೀವ ಪ್ರೀತಿಯಿಂದ ಸಾಕಿದ ತಂದೆ ತಾಯಿ ಮಗ ಚಿತ್ರೋದ್ಯಮದಲ್ಲಿ ಹೆಸರು ಮಾಡುತ್ತಾನೆ ಎಂದು ಕನಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ. ಆರಂಭದಲ್ಲಿ ಗೆಳೆಯ, ಬಿರುಗಾಳಿ ಮುಂತಾದ ಚಿತ್ರಗಳಲ್ಲಿ ಅವರು ತೆರೆಮರೆಯಿಂದ ಕೆಲಸವನ್ನ ಮಾಡಿದ್ರು. ಗೆಳೆಯ ಚಿತ್ರದ ಮೊಟ್ಟ ಮೊದಲ ಸಂಭಾವನೆ 10,000 ರೂಪಾಯಿ. ಅದರಲ್ಲಿ ಒಂದು ಕಲರ್ ಟಿವಿಯನ್ನ ಮನೆಗೆ ತಂದಿದ್ರಂತೆ ಈ ಮಂಜು. ಸ್ನೇಹಿತರೆ, ಈ ಉಗ್ರಂ ಮಂಜು ಬಿಗ್ ಬಾಸ್ನಲ್ಲಿ ಒಬ್ಬ ಖಳನಾಯಕನಾಗಿ ಉಳಿತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿಮಗೆ ಇಷ್ಟು ವ್ಯಕ್ತಿತ್ವಗಳನ್ನು ಕಂಡಾಗ ಯಾರು ಇಷ್ಟವಾಗಿದ್ದು ಅನ್ನೋದರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನೀವು ಮಾಡುವಂಥ ಒಂದು ಲೈಕ್ 10 ಜನರಿಗೆ ಶೇರ್ ಮಾಡಿದಂತೆ. ಧನ್ಯವಾದಗಳು. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಮೇ ಐ ಗೋ ನೌ?